ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನೀಟ್ ಆನ್‌ಲೈನ್ ಅಪ್ಲಿಕೇಶನನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಮುಖಾಂತರವೇ ಈ ಒಂದು ನೀಟ್ ಅಪ್ಲಿಕೇಶನನ್ನು ಹಾಕೋಬೋದು. ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ನೀಟ್ ಅಂತ ಸರ್ಚ್ ಮಾಡಿ. ನೀಟ್ 2026 ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಬರುತ್ತೆ. NEET.NTA.nic.in ಅಂತ ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕ್ಯಾಂಡಿಡೇಟ್ ಆಕ್ಟಿವಿಟಿ ರಿಜಿಸ್ಟ್ರೇಷನ್ ಫಾರ್ ನೀಟ್ UG 2026 ಅಂತ ಬರ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ನಿಮಗೆ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ ಅವಕಾಶ ಇದೆ. ಇದೇ ಫೆಬ್ರವರಿ 8ರಿಂದ ಮಾರ್ಚ್ 8ರವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ನೀಟ್ ಅಪ್ಲಿಕೇಶನ್ ಹಾಕೋಕ್ಕೆ. ಪ್ರತಿ ವರ್ಷ ನೀಟ್ ಅಪ್ಲಿಕೇಶನ್ ಬಿಡ್ತಾರೆ. ನಾನು ಪ್ರತಿ ವರ್ಷ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಏನಾದರೂ ಚೇಂಜಸ್ ಇರುತ್ತೆ. ಪ್ರತಿ ವರ್ಷ ಕೂಡ ಸ್ವಲ್ಪ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕುವಾಗ ಚೇಂಜಸನ್ನು ಮಾಡಿರ್ತಾರೆ ನೋಡಿ. ಇವಾಗ ಇಲ್ಲಿ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಮೊದಲನೇ ಸ್ಟೆಪ್ ನೀವು ತಿಳ್ಕೊಂಡಿರಬೇಕು. ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು, ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆಗೋಣ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಬರುತ್ತೆ. ಇವು 4 ಸ್ಟೆಪ್ಪನ್ನು ನೀವು ಕಂಪ್ಲೀಟನ್ನು ಮಾಡಬೇಕು ನೋಡಿ. ಈ ರೀತಿಯಾಗಿ ಬರುತ್ತೆ ನಿಮಗೆ. ಇದರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಅಂತ ಬರುತ್ತೆ. ನಾವು ಲಾಗಿನ್ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ಲಾಗಿನ್ ನಮಗೆ ಆಗೋಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಅಂತ ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ರಿಜಿಸ್ಟ್ರೇಷನ್, ಅಪ್ಲಿಕೇಶನ್ ಫಾರ್ಮು, ಪೇಮೆಂಟು. ನಿಮಗಿಲ್ಲಿ ಡಿಟೇಲ್ ಆಗಿ ನೋಟಿಫಿಕೇಷನ್ ಬೇಕು ನೀಟ್ದು ಅಂದರೆ ಈ ಒಂದು ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಂಥ ಒಂದು PDF ನಿಮಗೆ ಬರುತ್ತೆ. ಅದರೆಲ್ಲ ಕೊಟ್ಟಿರ್ತಾರೆ. ಎಕ್ಸಾಮ್ ಯಾವ ಥರ ನಡೆಯುತ್ತೆ, ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಏನು, ಸಿಲೆಬಸ್ ಏನು, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಕಂಪ್ಲೀಟ್ ಡೀಟೇಲ್ ಮಾಹಿತಿ ನೀಟ್ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ನೀಟ್ ಅಪ್ಲಿಕೇಶನ್ ಹಾಕೋರಿಗೆ ಎಷ್ಟೆಷ್ಟು ಪೇಮೆಂಟ್ ಇಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ. ಜನರಲ್ ಕ್ಯಾಟಗರಿಯವರಿಗೆ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. 1700 ರೂಪಾಯಿ ಇದೆ. 1700 ರೂಪಾಯಿ, 1700. ಇಲ್ಲಿ ಔಟ್ಸೈಡ್ ಇಂಡಿಯಾ ಇದ್ದವರಿಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಔಟ್ಸೈಡ್ ಇಂಡಿಯಾ ಭಾರತ ಬಿಟ್ಟು ಹೊರಗಿದ್ದವರಿಗೆ 9500 ರೂಪಾಯಿ ಇದೆ. ಅಂದರೆ ಔಟ್ಸೈಡ್ ವಿದ್ಯಾರ್ಥಿಗಳಿಗೆ 9500 ರೂಪಾಯಿ ಇಟ್ಟಿದ್ದಾರೆ. ಇಲ್ಲಿ ಜನರಲ್, EWS, OBC, NCL, ಸೆಂಟ್ರಲ್ ಎಸ್ಟಿದವರಿಗೆ 1600 ರೂಪಾಯಿ ಇದೆ. SC/ST ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತು ಥರ್ಡ್ ಜೆಂಡರ್ಗೆ SC/ST, ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತು ಇಲ್ಲಿ ಥರ್ಡ್ ಜೆಂಡರ್ಗೆ 1000 ರೂಪಾಯಿ ಇಟ್ಟಿದ್ದಾರೆ. ಇದು ನೀಟ್ ಅಪ್ಲಿಕೇಶನ್ ಫೀಸು. ಇದರ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಸರ್ವಿಸ್ ಚಾರ್ಜ್ ಆ್ಯಂಡ್ GST ಅಪ್ಲಿಕೇಬಲ್ ವಿಲ್ ಚಾರ್ಜ್ ಇಟ್ ಎಕ್ಸ್ಟ್ರಾ ಬೈ ದ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. GST ಮತ್ತು ಸರ್ವಿಸ್ ಚಾರ್ಜ್ ನಿಮಗೆ ಎಕ್ಸ್ಟ್ರಾ ಆಗ್ಬೋದು ಪೇಮೆಂಟ್ ಮಾಡುವಾಗ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ಕ್ಯಾಂಡಿಡೇಟ್ ನೇಮ್ ಹಾಕ್ಕೊಳ್ಳಿ. ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ ತಂದೆ ಹೆಸರು, ಗಾರ್ಡಿಯನ್ ಅಥವಾ ಮದರ್ ನೇಮ್ ಅಂತ ಕೊಟ್ಟಿದ್ದಾರೆ, ತಾಯಿ ಹೆಸರು. ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿದು. ಅದರ ನಂತರ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲು. ಅದರ ನಂತರ ಇಲ್ಲಿ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸು ಮತ್ತೊಮ್ಮೆ ಹಾಕಬೇಕಾಗುತ್ತೆ, ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದೇ ಸೇಮ್ ಮೇಲೆ ಹಾಕಿರುವಂತೆ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ ತಂದೆ ಹೆಸರು, ವಿದ್ಯಾರ್ಥಿಯ ತಾಯಿ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಅವರ ಒಂದು ಜೆಂಡರನ್ನು ಮತ್ತು ಮೇಲೆ ಏನು ಹಾಕಿರೋ ಅದೇ ಒಂದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಅಡ್ರೆಸ್ ಕೇಳ್ತಾ ಇದೆ. ಅಡ್ರೆಸ್ ಬಂದು ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ, ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಅಂತಿದೆ. ಸಂಪೂರ್ಣ ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಹಾಕಿ ಅಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ. ಫಿಲ್ ಮಾಡಿ ಮತ್ತು ಅದನ್ನು ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಜಸ್ಟ್ ಹೇಳ್ಕೊಡ್ತಾ ಇದ್ದೀನಿ ಫಿಲ್ ಮಾಡೋದು ಏನೇನಂತ. ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿ ಇಂಡಿಯಾ ಅಂತ ತಗೊಳ್ಳಿ. ಇಂಡಿಯಾ ಅಂತಿದೆ. ಅದರ ನಂತರ ಸ್ಟೇಟು ಕರ್ನಾಟಕ ಅಂತ ತಗೊಳ್ಳಿ. ಕರ್ನಾಟಕ ಅಂತ ಹಾಕಿದ ನಂತರ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕ್ಕೊಳ್ಳಿ. ನಿಮಗೆ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ
ನಿಮ್ಮ ಒಂದು ಆಧಾರ್ ಕಾರ್ಡ್‌ನಲ್ಲಿ ಪಿನ್ ಕೋಡ್ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಸೇಮ್ ಮತ್ತೆ ಇಮೇಲ್ ಐಡಿ ಕೇಳುತ್ತೆ. ಚಾಲ್ತಿಯಲ್ಲಿರುವಂಥ ಇಮೇಲ್ ಐಡಿಯನ್ನು ಹಾಕ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತಾ ರನ್ನಿಂಗ್ ಇಮೇಲ್ ಐಡಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಕನ್ಫರ್ಮ್ ಇಮೇಲ್ ಐಡಿ ಅಂತಿದೆ. ಮತ್ತೊಂದು ಸಲ ಇಮೇಲ್ ಐಡಿ 2 ಸಲ ಹಾಕಬೇಕು. ಆನಂತರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ 2 ಸಲ ಹಾಕ್ಬೇಕು ಮೊಬೈಲ್ ನಂಬರ್ ಕನ್ಫರ್ಮು. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಇನ್ನೊಂದು ನಂಬರ್ ಇದ್ದರೆ ಇನ್ನೊಂದು ನಂಬರ್‌ನ ಹಾಕ್ಕೊಳ್ಳಿ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ಸು ನೋಡಿ ಪರ್ಮನೆಂಟ್ ಅಡ್ರೆಸ್ಸು ಮೇಲ್ಗಡೆ ಏನು ಫಿಲ್ ಮಾಡಿದ್ದೀರಲ್ಲ, ಅದನ್ನೇ ಪರ್ಮನೆಂಟ್ ಅಡ್ರೆಸ್ ಆಗಿದ್ದರೆ ಅದನ್ನು ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಇಲ್ಲ ಅಡ್ರೆಸ್ ಬೇರೆ ಸೇಮ್ ಆ್ಯಸ್ ಪರ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಮೇಲ್ಗಡೆ ಹಾಕಿದ್ದು ಪ್ರೆಸೆಂಟ್ ಅಡ್ರೆಸ್ಸು. ಇವಾಗ ಹಾಕ್ತಾ ಇರೋದು ಪರ್ಮನೆಂಟ್ ಅಡ್ರೆಸ್ಸು. ನೀವು ಈಗಿರೋದು ಬೇರೆ ಊರಲ್ಲಿ, ನಿಮ್ಮ ಸ್ವಂತ ಊರು ಬೇರೆ ಊರಾಗಿದ್ದರೆ ಅಲ್ಲಿ ಮತ್ತೆ ಬೇರೆ ಬೇರೆ ಹಾಕ್ಬೇಕಾಗುತ್ತೆ. 2 ಒಂದೇ ಊರಾಗಿದ್ದರೆ ಇದನ್ನು ಟಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ಕಾಗಿ ಮೇಲೆ ಏನು ತುಂಬಿರ್ತೀರಲ್ಲ, ಮೇಲೆ ತುಂಬಿರೋದೇ ಮತ್ತೆ ಆಟೋಮೆಟಿಕ್ಕಾಗಿ ಕೆಳಗೆ ಬಂದುಬಿಡುತ್ತೆ. ಇಲ್ಲಿ ಚೂಸ್ ಪಾಸ್ವರ್ಡ್ ಅಂತಿದೆ. ಪಾಸ್ವರ್ಡನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಳ್ಳೋ ಪಾಸ್ವರ್ಡ್ ಏನು ಇಟ್ಕೊತೀರಲ್ಲ ಅದೇ ಪಾಸ್ವರ್ಡ್ ಇದು. ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂದರೆ, ಒಂದು ಕ್ಯಾಪಿಟಲ್ಲು ಎ ಅಥವಾ 2 ಅಕ್ಷರ ಇಟ್ಕೊಳ್ಳಿ. 2 ಎ, ಸ್ಮಾಲ್ ಬಿ, ಸಿ, ಡಿ ಈ ರೀತಿಯಾಗಿ ಇರಬೇಕು. ಮತ್ತು ಹ್ಯಾಶ್ ಅಥವಾ ಸ್ಟಾರು ಅಥವಾ ಎಟ್ ಮತ್ತು ನಂಬರ್ ಇಟ್ಕೊಳ್ಳಿ. ಈ ರೀತಿಯಾಗಿ ಇರ್ಬೇಕು ನೋಡಿ. ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಮತ್ತು ನಂಬರ್ಸ್ ಇರಬೇಕು. ಇಷ್ಟು ಥರ ಒಳಗೊಂಡಿರುವಂಥ ಒಂದು ಪಾಸ್ವರ್ಡ್ ಇಟ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನಿಮ್ಮ ಒಂದು ಹೆಸರು ಇಟ್ಕೊಳ್ಳಿ. ಹೆಸರಿನ 2 ಅಕ್ಷರ ಕ್ಯಾಪಿಟಲ್ ಅಕ್ಷರ ದೊಡ್ಡ ಅಕ್ಷರದಲ್ಲಿ ಇಟ್ಕೊಳ್ಳಿ. ಆಮೇಲೆ ಸ್ಮಾಲ್ ಮಾಡ್ಕೊಳ್ಳಿ. ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಎಟ್ಟು, ಸ್ಟಾರು ಈ ರೀತಿಯಾಗಿ ಇಟ್ಕೊಳ್ಳಿ. ಆನಂತರ ನಂಬರ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಸ್ ಹಾಕ್ಕೊಳ್ಳಿ. ಅದು ಪಾಸ್ವರ್ಡು 2 ಥರ ಹಾಕಬೇಕು. ಫಸ್ಟ್ ಏನು ಹಾಕಿರುತ್ತೆ ಅದೇ ನೆಕ್ಸ್ಟ್ ಹಾಕಬೇಕು. ಆನಂತರ ಇಲ್ಲಿ ಕ್ವೆಶ್ಚನ್ ಕೇಳ್ತಾ ಇದೆ. ಸೆಕ್ಯೂರಿಟಿ ಕ್ವೆಶ್ಚನಲ್ಲಿ ವಿಚ್ ಈಸ್ ಯುವರ್ ವೆಬ್‌ಸೈಟ್ ಫ್ರೀಕ್ವೆಂಟ್ಲಿ ವಿಸಿಟ್ ಅಂತಿದೆ. ವಾಟ್ ಈಸ್ ದ ನೇಮ್ ಆಫ್ ಯುವರ್ ಫಸ್ಟ್ ಸ್ಕೂಲ್ ಅಂತಿದೆ. ವಾಟ್ ಈಸ್ ಯುವರ್ ಫೇವರೆಟ್ ಕಲರ್ ಅಂತಿದೆ. ವಾಟ್ ಈಸ್ ದ ರಿಜಿಸ್ಟ್ರೇಷನ್ ನಂಬರ್ ಆಫ್ ಯುವರ್ ಫಸ್ಟ್ ವೆಹಿಕಲ್ ಅಂತಿದೆ. ವಿಚ್ ಈಸ್ ಯುವರ್ ಫೇವರೆಟ್ ಬುಕ್ ಅಂತಿದೆ. ಇಷ್ಟರಲ್ಲಿ ಯಾವುದನ್ನ ಒಂದು ಕ್ವೆಶ್ಚನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ಸೆಕ್ಯೂರಿಟಿ ಪರ್ಪೋಸ್ ಅಂತ ಹೇಳ್ತಿದೆ. ಸೆಕ್ಯೂರಿಟಿ ಸಲುವಾಗಿ ಇಲ್ಲಿ ನಿಮಗೆ ಒಂದು ಕ್ವೆಶ್ಚನನ್ನು ಕೊಡಲಾಗ್ತಾ ಇದೆ. ಸೊ ಯಾವುದೋ ಒಂದು ತೊಗೊಳ್ಳಿ. ವಾಟ್ ಈಸ್ ಯುವರ್ ಫೇವರೆಟ್ ಕಲರ್ ಅಂತಿದೆ. ನಾನು ಇದನ್ನು ತೊಗೊತಾ ಇದ್ದೀನಿ. ನೋಡಿ ಸೆಕ್ಯೂರಿಟಿ ಕ್ವೆಶ್ಚನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ವಾಟ್ ಈಸ್ ಯುವರ್ ಫೇವರೆಟ್ ಕಲರು? ನನ್ನ ಕಲರು ವೈಟು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಿದೆ ನೋಡಿ ಕೆಳಗಡೆ ಆನ್ಸರ್ ಅಂತಿದೆಯಲ್ಲ ಇಲ್ಲಿ ವೈಟ್ ಅಂತ ಹಾಕ್ಕೋಬೇಕು ನೀವು. ಇದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಮಗೇನು ಬೇಕೋ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ ಇಲ್ಲಿ. ಕ್ಯಾಪ್ಚರ್ ಕೋಡು ಇಲ್ಲಿದೆ ನೋಡಿ. ಈ ಒಂದು ಕ್ಯಾಪ್ಚರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಮಾಡಿ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಂತೆ ವೇಟ್ ಮಾಡಿ. ನೋಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಪ್ಲೀಸ್ ರಿವ್ಯೂ ದ ಡೀಟೇಲ್ಸ್ ಬಿಲೋ ಕೇರ್ಫುಲಿ ಟು ಮೇಕ್ ಚೇಂಜಸ್. ಕ್ಲಿಕ್ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಏನಾದರೂ ಚೇಂಜ್ ಇದ್ದರೆ ಇಲ್ಲಿ ಎಡಿಟ್ ಅಂತ ಕೊಟ್ಟಿದ್ದಾರೆ. ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಎಡಿಟ್ ಮಾಡ್ಕೋಬೋದು ತಪ್ಪಾಗಿದ್ದರೆ. ಇಲ್ಲಿ ಎಲ್ಲನೂ ಓಕೆ ಆಗಿದ್ದರೆ ಇಫ್ ಎವ್ರಿಥಿಂಗ್ ಈಸ್ ಕರೆಕ್ಟ್ ಕ್ಲಿಕ್ ಸಬ್ಮಿಟ್ ಆ್ಯಂಡ್ ಸೆಂಡ್ ಒ ಟಿ ಪಿ ಅಂತಿದೆ. ಎಲ್ಲನೂ ಓಕೆ ಆಗಿದ್ದರೆ ಇಲ್ಲಿ ಸೆಂಡ್ ಒ ಟಿ ಪಿ ಅಂತಿದೆ ನೋಡಿ. ಸಬ್ಮಿಟ್ ಆ್ಯಂಡ್ ಸೆಂಡ್ ಒ ಟಿ ಪಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲೋಸ್ ಅಂತ ಕೊಡಿ. ಯಾಕಂದರೆ ರಿವ್ಯೂ ಪೇಜ್ ಇದು ಜಸ್ಟ್ ಹೇಳ್ತಾ ಇದೆ. ಇದನ್ನು ಕ್ಲೋಸ್ ಅಂತ ಕೊಟ್ಟ ನಂತರ ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀವಲ್ಲ ಅದೆಲ್ಲ ಡೀಟೇಲ್ ಇಲ್ಲಿ ತೋರಿಸುತ್ತೆ. ನೋಡಿ ಇಲ್ಲಿ ಬಂದಿದೆ. ಏನಾದರೂ ಎಡಿಟ್ ಮಾಡ್ಕೋದಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು. ಎಲ್ಲನೂ ಓಕೆ ಇದ್ದರೆ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಸೆಂಡ್ ಒ ಟಿ ಪಿ ಟು ವೆರಿಫೈ ಮೊಬೈಲ್ ನಂಬರ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ. ನೋಡಿ ಸೆಂಡ್ ಒ ಟಿ ಪಿ ಅಂತ ಕೊಟ್ಟ ನಂತರ ಇರುತ್ತೆ ಡು ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ ಗೆಟ್ ಒ ಟಿ ಪಿ ನೋ ಚೇಂಜಸ್ ವಿಲ್ ಬಿ ಅಲೌಡ್ ಆಫ್ಟರ್ ದ ಸಬ್ಮಿಷನ್ ಆಫ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆ ಅಂತ ಎಸ್ ಅಂತ ಕ್ಲಿಕ್ ಮಾಡಿ. ನೋಡಿ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ. ಬಂದಿರುವಂಥ ಒ ಟಿ ಪಿ ಇಲ್ಲಿ ಹಾಕಿ ನೀವು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ರಿಜಿಸ್ಟ್ರೇಷನ್ ನಂಬರು ಮತ್ತು ಹೆಸರು ತೋರಿಸ್ತಾ ಇತ್ತು. ಅದನ್ನು ಹೈಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟೆಡ್. ಇವಾಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಇನ್‌ಕಂಪ್ಲೀಟ್ ಅಂತ ಬರ್ತಾ ಇದೆ. ಪೇಮೆಂಟ್ ಕೂಡ ಇನ್‌ಕಂಪ್ಲೀಟ್ ಅಂತ ಬರ್ತಾ ಇದೆ. ಇವಾಗ ನಾವು ಇದನ್ನು ಮಾಡಬೇಕು. ಅಪ್ಲಿಕೇಶನ್ ಫಾರ್ಮು ಪೇಮೆಂಟ್ ಮಾಡಬೇಕು. ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಲಾಸ್ಟಲ್ಲಿ ಇಮೇಲ್ ಐ ಡಿ ವೆರಿಫೈ ಆಗುತ್ತೆ. ಬನ್ನಿ ಇವಾಗ ಅಪ್ಲಿಕೇಶನ್ ಫಾರ್ಮು ಫಿಲ್ ಮಾಡೋಣ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಕಾಣ್ತಾ ಇದೆ. ಫಿಲ್ ಅಪ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ.
ನೋಡಿ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋಡಿ ಎಷ್ಟು ಸ್ಟೆಪ್ ಇದ್ದಾವೆ ಅಪ್ಲಿಕೇಶನ್ ಫಾರ್ಮಲ್ಲಿ. ಒಟ್ಟು 12 ಸ್ಟೆಪ್ ಇದ್ದಾವೆ. ನೋಡಿ 12 ಸ್ಟೆಪ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಾವು ಇವಾಗ ಕಂಪ್ಲೀಟನ್ನು ಮಾಡಿದ್ದೀವಿ. ಒಂದನೇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. 2ನೇ ಸ್ಟೆಪ್ ಇವಾಗ ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಅಂತಿದೆ. ಇನ್ಕಂಪ್ಲೀಟ್ ಅಂತ ಬಂದಿದೆಯಲ್ಲ, ಇದನ್ನು ನಾವು ಕೆಳಗಡೆ ಫಿಲ್ ಮಾಡ್ತಾ ಹೋಗೋಣ. ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಡೀಟೇಲ್ಸಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನಿಮ್ಮ ಒಂದು ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಬಂದಿರುತ್ತೆ. ಅದ ನಂತರದಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯನ್ ಅಂತ. ಅದ ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಅದಾನಂತರ ಕ್ಯಾಟಗರಿ ಕೇಳ್ತದೆ. ಕ್ಯಾಟಗರಿ ಜನರಲ್ಲು, EWS, OBC, NCL, ಸೆಂಟ್ರಲ್ ಲಿಸ್ಟು, SC ST ಜನರಲ್ ಅಂತಿದೆ. ಇದರಲ್ಲಿ ಯಾವುದು ನಿಮಗೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಕನ್ಫರ್ಮು ಇನ್ನೊಂದು ಸಲ ಕೇಳುತ್ತೆ, ಇನ್ನೊಂದು ಸಲ ಹಾಕ್ಕೊಳ್ಳಿ. ಅದಾನಂತರ ಡು ಯು ಹ್ಯಾವ್ ವ್ಯಾಲಿಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಆ್ಯನ್ ಅಥರೈಸ್ಡ್ ಗೌರ್ಮೆಂಟ್ ಆಫೀಸ್ ಅಂತಿದೆ. ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಇದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಹ್ಯಾವ್ ಅಪ್ಲೈಡ್ ಬಟ್ ಅವೈಟೆಡ್ ಫಾರ್ ಸರ್ಟಿಫಿಕೇಟ್ ಅಂತಿದೆ. ಇನ್ನು ಅಪ್ಲೈ ಮಾಡಿದ್ದೀರಾ, ಇನ್ನೂ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿಲ್ಲ ಅಂದರೆ ಸೆಕೆಂಡ್ ಒನ್ ನೋ ಅಂತ ತೊಗೋಬೇಕಾಗುತ್ತೆ. ಅದಾನಂತರಲ್ಲಿ ಕ್ಯಾಟಗರಿ ಹಾಡಿ ನಂಬರ್ ಅಂತಿದೆ. ಆ ಹಾಡಿ ನಂಬರನ್ನು ಎಂಟ್ರ್ ಮಾಡಿ. ಅದಾನಂತರಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಡೇಟು, ಯಾವ ಡೇಟಿಗೆ ಇಶ್ಯೂ ಯಾವ ಡೇಟು, ಮತ್ತು ಇಲ್ಲಿ ನೇಮ್ ಆಫ್ ದ ಅಥಾರಿಟಿ ಇಶ್ಯೂಯಿಂಗ್ ಕ್ಯಾಟಗರಿ ಅಂತಿದೆ. ಯಾರು ಕೊಟ್ಟಿದ್ದಾರೆ, ತಹಸೀಲ್ದಾರ್ ಕೊಟ್ಟಿದ್ದಾರೆ, DC ಅವ್ರು ಕೊಟ್ಟಿದ್ದಾರೆ, ಅದನ್ನು ಹಾಕಬೇಕಾಗುತ್ತೆ. ಅದಾನಂತರ ಆರ್ ಯು ಡಯಾಬಿಟಿಕ್ ಅಂತಿದೆ. ಇಲ್ಲಿ ಕೇಳುತ್ತೆ ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪ್ಲೇಸ್ ಆಫ್ ರೆಸಿಡೆಂಟ್ ಅಂತ ಕೇಳ್ತಾ ಇದೆ. ಅರ್ಬನ್ ರೂರಲ್ ಅಂತ ಕೇಳ್ತಾ ಇದೆ. ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ, ಅರ್ಬನ್ ಪಟ್ಟಣದಲ್ಲಿ, ನಗರದಲ್ಲಿದ್ದೀರಾ ಅಂತ ಕೇಳುತ್ತೆ. ಸೆಲೆಕ್ಟ್ ಮಾಡಿ. ಅದಾನಂತರ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇದೆ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಬಿಲಾಂಗ್ಸ್ ಟು ಮೈನಾರಿಟಿ ಅಂತಿದೆ. ಅಲ್ಪಸಂಖ್ಯಾತರಾಗಿದ್ದರೆ ಎಸ್ ಅಂತ ಹೋಗ್ಬೇಕು, ಅಲ್ಪಸಂಖ್ಯಾತರು ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಕಂಟ್ರಿ ಆಫ್ ರೆಸಿಡೆಂಟ್ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೋಡ್ ಆಫ್ ಪ್ರಿಪ್ರೇಷನ್ ಇದೆ. ಮೋಡ್ ಆಫ್ ಪ್ರಿಪ್ರೇಷನ್ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಲ್ಫ್ ಸ್ಟಡಿ, ನೀಟಿಗೆ ನೀವು ಯಾವ ರೀತಿ ತಯಾರಾಗಿದ್ದೀರಾ, ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತದೆ. ಸೆಲ್ಫ್ ಸ್ಟಡಿ ಮಾಡಿದ್ದೀರಾ ಅಥವಾ ಕೋಚಿಂಗ್ ತೊಗೊಂಡಿದ್ದೀರಾ, ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೀರಾ ಅಥವಾ ಟ್ಯೂಷನ್ ತೊಗೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಇದರಲ್ಲಿ ನಿಮಗೆ ಏನು ತೊಗೊಂಡಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡು ಯು ಇಂಟೆಂಡ್ ಟು ವಿಯರ್ ಟ್ರೆಡಿಷನಲ್ ಡ್ರೆಸ್ ವೈಟ್ ಅಫೇರಿಂಗ್ ಇನ್ ನೀಟ್ ಅಂತ ಕೊಟ್ಟಿದ್ದಾರೆ. ನಿಮಗೆ ನೀಟ್ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಟ್ರೆಡಿಷನಲ್ ಡ್ರೆಸ್ಸನ್ನು ಹಾಕ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಆರ್ ನೋ, ಟ್ರೆಡಿಷನಲ್ ಡ್ರೆಸ್ ಹಾಕ್ತಿದ್ರೆ ಎಸ್ ಅಂತ ತೊಗೋಬೇಕು, ಇಲ್ಲಾಂದರೆ ನೋ ಅಂತ ತೊಗೋಬೇಕು. ಅದರ ನಂತರ ಕೆಳಗಡೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ 2ನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ರಿಜಿಸ್ಟರ್ ಪರ್ಸನಲ್ ಡೀಟೇಲ್ ಕಂಪ್ಲೀಟ್ ಆಗಿ ಇವಾಗ ಡಿಸೇಬಿಲಿಟಿ ಡೀಸೆಲ್ಗೆ ಬಂದಿದೆ. 3ನೇ ಸ್ಟೆಪ್ಗೆ ಬಂದಿದೆ. ನೋಡಿ PWD ಇದು PWBD ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ, ಅಂಗವಿಕಲ ಆಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ 3ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಡಿಸಬಿಲಿಟಿದು 2ನೇದು 3ನೇದು ಆಗಿದೆ. ಇವಾಗ 4ನೇದು ರಿಜಿಸ್ಟರ್ ಐಡೆಂಟಿಟಿ ಡೀಟೇಲ್ಸ್ ಅಂತಿದೆ. ಆಧಾರ್ ಡೀಟೇಲ್ಸು, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ತೋರಿಸ್ತಾ ಇದೆ. ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರ್ ಮಾಡಿ. ಕನ್ಫರ್ಮ್ ಆಧಾರ್ ನಂಬರ್ ಇನ್ನೊಮ್ಮೆ ಹಾಕಿ ಕೆಳಗಡೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಈ ಬಾಕ್ಸಲ್ಲಿ ಹಾಕಿ, ಮತ್ತು ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡು ಈ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ OTP ಅಂತ ಕ್ಲಿಕ್ ಮಾಡಿ. OTP ಹಾಕಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ನಿಮಗೆ ಇಲ್ಲಿ ಯುವರ್ ಐಡೆಂಟಿಟಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆ. ಇದನ್ನು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಇರುತ್ತೆ. ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ 5ನೇ ಸ್ಟೆಪ್ಪಿಗೆ ಬಂದಿದೆ. 5ನೇ ಸ್ಟೆಪ್ ಬಂದು ಅಪಾರ ID ಅಂತ ಕೇಳ್ತಾ ಇದೆ. 5ನೇ ಸ್ಟೆಪ್ಪು ರಿಜಿಸ್ಟರ್ ಅಪಾರ ID. ಡು ಯು ಹ್ಯಾವ್ ಅಪಾರ ID ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ಅಪಾರ ID ಇದೆಯಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಇದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ.
ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ 6ನೇ ಸ್ಟೆಪ್ಪಿಗೆ ಬಂದಿದೆ. ಇವಾಗ ರಿಜಿಸ್ಟರ್ ಎಕ್ಸಾಮ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಅಂತ ಕೊಟ್ಟಿದ್ದಾರೆ, ಸೆಂಟರ್ ಡೀಟೇಲ್ಸು. ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಅಂತ ಸೆಲೆಕ್ಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ, ಯು ಜಿ. ಅದಾದ ನಂತರ ಕ್ವಶನ್ ಪೇಪರ್ ಮೀಡಿಯಮು. ಇಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮು, ಹಿಂದಿ ಮೀಡಿಯಮು, ಕನ್ನಡ ಮೀಡಿಯಮು, ಉರ್ದು ಮೀಡಿಯಮ್ ಎಲ್ಲ ಥರ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರ್ ಯಾವೊಂದು ಡಿಸ್ಟಿಕ್ನಲ್ಲಿ ಬೇಕು ಆ ಒಂದು ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಡಿಸ್ಟಿಕ್ ಇದ್ದಾವೆ ಇದರಲ್ಲಿ. ನಮಗೆ ಹತ್ತಿರ ಆಗುವಂಥ ಡಿಸ್ಟಿಕ್ಕು ಗುಲ್ಬರ್ಗ, ಕಲಬುರಗಿ ತೊಗೊತದೆ. ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಟ್ಟು 3 ಚಾಯ್ಸನ್ನು ಕೊಟ್ಟಿದ್ದಾರೆ, 3 ಪ್ರಿಫರೆನ್ಸನ್ನು ಕೊಡಬೇಕು. ನೋಡಿ, ನಾನು 3 ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಜಿಲ್ಲೆ ಬೇಕೋ ಆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 3 ಜಿಲ್ಲೆ ಹಾಕೊಂಡ ನಂತರ ನೆಕ್ಸ್ಟು ಫಾದರ್ಸ್ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಕೇಳ್ತಾ ಇದೆ. ತಂದೆಯ ಒಂದು ಕೆಲಸದ ವಿಧಾನ, ಏನು ಕೆಲಸ ಮಾಡ್ತಾರೆ ಪಾಲಕರು, ಪೋಷಕರು ಅಂತ ಕೇಳ್ತಾ ಇದೆ. ಫಾದರ್ಸ್ ಕ್ವಾಲಿಫಿಕೇಷನು, ತಂದೆ ಅಥವಾ ಪೋಷಕರು ಏನು ಓದಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಟ್ರೇಟ್ ಅಂದರೆ ಅನಕ್ಷರಸ್ಥರು ಅಂತ ಅರ್ಥ ಆಗುತ್ತೆ. ಏನು ಸಾಲಿ ಓದಿಲ್ಲ ಅಂದರೆ ಇಲಿಟ್ರೇಟ್ ಅಂತ ಹಾಕೊಳ್ಳಿ. ಮೆಟ್ರಿಕ್ಯುಲೇಷನ್ 10th, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು, ಡೈರೆಕ್ಟ್ರೇಟು, ಡಾಕ್ಟ್ರೇಟ್ ಎಲ್ಲ ಇದೆ. ಸೊ ಓದಿರೋ ಏನೇ ಓದಿರೋ ಅದು ಹಾಕ್ಕೊಳ್ಳಿ. ಓದಿಲ್ಲ ಅಂದರೆ ಇಲಿಟ್ರೇಟ್ ಅಂತ ಹಾಕ್ಕೊಳ್ಳಿ, ಬರುತ್ತೆ. ಮದರ್ಸ್ ಅನ್ನು ಆಕ್ಯುಪೇಷನ್ ಕೇಳ್ತಾ ಇದೆ, ತಾಯಿಯ ಒಂದು ಕೆಲಸ ವಿಧಾನ ಏನು ಮಾಡ್ತಾರೆ ಅವರು, ಮತ್ತು ಮದರ್ಸು ಕ್ವಾಲಿಫಿಕೇಷನ್ನು, ಅವ್ರು ಏನು ಓದಿದಾರೋ ಕ್ವಾಲಿಫಿಕೇಷನ್ ಅದನ್ನು ಹಾಕ್ಕೊಳ್ಳಿ. ಓದಿಲ್ಲ ಅಂದರೆ ಇಲಿಟ್ರೇಟ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಸಬ್ಮಿಟ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇವಾಗ 7ನೇ ಸ್ಟೆಪ್ಪಿಗೆ ಬಂದಿದೆ, ರಿಜಿಸ್ಟರ್ ಕ್ವಾಲಿಫಿಕೇಷನ್ ಡೀಟೇಲ್ಸು. ಇಲ್ಲಿ ನಿಮಗೆ ಮೊದಲಿಗೆ 10th ಡೀಟೇಲ್ಸ್ ಕೇಳ್ತಾ ಇದೆ. 10th ಮೊದಲಿಗೆ ಪಾಸ್ ಸ್ಟೇಟಸ್ ಕೇಳ್ತಾ ಇದೆ, ಪಾಸ್ವರ್ಡ್ ಅಂತ ಹಾಕ್ಕೊಳ್ಳಿ. ಅದಂತ ಇಯರ್ ಆಫ್ ಪಾಸಿಂಗ್, ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಆ ಇಯರನ್ನು ಹಾಕ್ಕೊಳ್ಳಿ. ಅದಾನಂತರ ಕ್ವಾಲಿಫೈಯಿಂಗ್ ಎಕ್ಸಾಮು, 10th ಈಕ್ವಲೆಂಟು, ಪ್ಲೇಸ್ ಆಫ್ ಸ್ಕೂಲು, ಅರ್ಬನ್ ರೂರಲ್ ಅಂತ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅದಾನಂತರ ಇಲ್ಲಿ ಟೈಪ್ ಆಫ್ ಸ್ಕೂಲು, ಗೌರ್ಮೆಂಟು, ಏಡೆಡು, ಪ್ರೈವೇಟು ಎಲ್ಲ ಇದೆ. ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟು ಕರ್ನಾಟಕ ಅಂತ ತಗೊಳ್ಳಿ. ಅದಾದ ನಂತರ ಇಲ್ಲಿ ಡಿಸ್ಟಿಕ್ಕು, ಡಿಸ್ಟಿಕ್ ಆದ ನಂತರ ಮತ್ತೆ ನಿಮಗೆ ಸ್ಕೂಲ್ ಬೋರ್ಡ್ ಕೇಳ್ತಾ ಇದೆ, ಸ್ಕೂಲ್ ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. SLC ಬೋರ್ಡು. ನಂತರ ರಿಸಲ್ಟ್ ಮೋಡು, ಇಲ್ಲಿ ಪರ್ಸೆಂಟೇಜು, CGPA ಎಲ್ಲ ಇದೆ. ಅದಾದ ನಂತರ ಇಲ್ಲಿ ರೂಲ್ ನಂಬರು ನೋಡಿ, ನಿಮ್ಮದು ಮಾರ್ಕ್ಸ್ ಕೇಳ್ತಾ ಇದೆ. SLCನಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಅದು ಹಾಕ್ಕೊಳ್ಳಿ. ಅಪ್ಡೇಟ್ ಮಾಡಿ ಎಷ್ಟು ತೊಗೊಂಡಿದ್ರೆ ಅಷ್ಟು, ಮತ್ತು ಪರ್ಸೆಂಟೇಜ್ ಎಷ್ಟಾಗುತ್ತೆ ಆ ಪರ್ಸೆಂಟೇಜು. ಅದಾನಂತರ ರೂಲ್ ನಂಬರ್ ಆಗೋಣ, ಸ್ಕೂಲ್ ಕಾಲೇಜ್ ನೇಮು, ಮತ್ತು ಇಲ್ಲಿ ಸ್ಕೂಲ್ ಕಾಲೇಜು ಪಿನ್ ಕೋಡು ಇವಿಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ, ಮತ್ತು PUC ಕೇಳುತ್ತೆ, PUCದು ಕೂಡ ಅಷ್ಟೇ ಸೇಮ್ ಮೇಲೆ ಏನು ಹಾಕಿದ್ರೆ ಅದೇ ಥರ ಹಾಕೋದಿರುತ್ತೆ. ಇಲ್ಲಿ ಪಾಸ್ ಸ್ಟೇಟಸ್ಸು, ಇಯರ್ ಆಫ್ ಪಾಸಿಂಗು, ಕ್ವಾಲಿಫೈಯಿಂಗ್ ಎಕ್ಸಾಮ್, ಇಲ್ಲಿ ಪ್ಲೇಸ್ ಆಫ್ ಸ್ಕೂಲು, ಅರ್ಬನ್ ರೂರಲ್ ಏನಿದೆ ಅದನ್ನು ಹಾಕೋಬೇಕು. ನಂತರ ಟೈಪ್ ಆಫ್ ಸ್ಕೂಲು, ಕೇಂದ್ರೀಯ ವಿದ್ಯಾಲಯ, ಜವಾಹರ್ ವಿದ್ಯಾಲಯ, ಗೌರ್ಮೆಂಟ್ ಸ್ಕೂಲು ಈ ರೀತಿಯಾಗಿ ಬರುತ್ತೆ. ಅನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನು, ಅನಂತರ ಅಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟಿಕ್ಕು, ಅನಂತರ ಇಲ್ಲಿ ಸ್ಕೂಲ್ ಬೋರ್ಡು, ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಎಜುಕೇಷನು,
ಅದರ ನಂತರ ರಿಸಲ್ಟು ಮೋಡು, ಪರ್ಸೆಂಟೇಜು. ಪ್ರೆಸೆಂಟ್ PUC ಓದ್ತಾ ಇದ್ದರೆ ಅಪೇರಿಂಗ್ ಅಂತ ಹೋಗ್ಬೇಕಾಗತ್ತೆ ನೀವು. ಇಲ್ಲಿ ಪಾಸು ಆರ್ ಅಪೇರಿಂಗ್ ಅಂತ ಇದೆ. ಪ್ರೆಸೆಂಟ್ PUC ಓದ್ತಾ ಇದ್ದರೆ ಅಪೇರಿಂಗ್ ಅಂತ ತೊಗೊಳ್ಳಿ. ಆಲ್ರೆಡಿ ಪಾಸ್ ಆಗಿದ್ದರೆ PUC ನೀವು ಇಲ್ಲಿ ಪಾಸ್ ಅಂತ ತೊಗೊಳ್ಳಿ. ಈ ವಿದ್ಯಾರ್ಥಿ ಪಾಸ್ ಆಗಿದೆ, ಹಾಗಾಗಿ ಪಾಸ್ ಅಂತ ತೊಗೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಿಮ್ಮೊಂದು ರೋಲ್ ನಂಬರು, ನೀವು ಓದ್ತಾ ಇದ್ದೀರಿ, ಇನ್ನೂ PUC ಓದ್ತಿದ್ರೆ ಮಾರ್ಕ್ಸ್ ಹಾಕೋದು ಅವಶ್ಯಕತೆ ಇಲ್ಲ. ಆಲ್ರೆಡಿ PUC ಮುಗಿದಿದ್ರೆ ಟೋಟಲ್ ಮಾರ್ಕ್ಸು, ಅವತ್ತು ಮಾಡಿರುವಂಥ ಮಾರ್ಕ್ಸು, ಪರ್ಸೆಂಟೇಜು, ರೂಲ್ ನಂಬರು, ಸ್ಕೂಲು ಕಾಲೇಜ್ ನೇಮು ಮತ್ತು ಆ ಒಂದು ಪಿನ್ ಕೋಡ್ ನಂಬರು ಹಾಕಬೇಕು. ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡು ಈ ಒಂದು ಬಾಕ್ಸಲ್ಲಿ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ 8ನೇ ಸ್ಟೆಪ್ಪಿಗೆ ಬಂದಿದೆ. 8ನೇ ಸ್ಟೆಪ್ ಬಂದು ರಿಜಿಸ್ಟರ್ ಅಡಿಷ್ನಲ್ ಡೀಟೇಲ್ಸ್ ಅಂತ ಬಂದಿದೆ. ಅಡಿಷ್ನಲ್ ಹೆಚ್ಚುವರಿ ಮಾಹಿತಿಯನ್ನು ಇಲ್ಲಿ ಕೊಡೋದಿರುತ್ತೆ. ಅಡಿಷ್ನಲ್ ಡೀಟೇಲ್ಸ್ ಬಂದು ಮೊದಲಿಗೆ ಆರ್ ಯು ಟ್ವಿನ್ ಬೋತ್ ಅಪ್ಲೈಯಿಂಗ್ ಫಾರ್ ನೀಟ್ ಅಂತ ಕೇಳ್ತಾ ಇದೆ. ನೀವು ಅವಳಿ ಜವಳಿ ಮಕ್ಕಳಿದ್ದೀರಾ, ಇಬ್ಬರು ಕೂಡ ನೀಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಟ್ವಿನ್ಸ್ ಆಗಿದ್ದರೆ ಎಸ್ ಅಂತ ಕೊಡಬೇಕು. ಟ್ವಿನ್ಸ್ ಆಗಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅವಳಿ ಜವಳಿ ಮಕ್ಕಳು ಇಲ್ಲ ಅಂದರೆ ಮಕ್ಕಳಲ್ಲ ನೀವು ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅಡಿಷ್ನಲ್ ಡೀಟೇಲ್ಸು ಮತ್ತು ಇಲ್ಲಿ ನಿಮಗೆ ಹ್ಯಾವ್ ಯು ಎವರ್ ಅಪ್ಲೈಡ್ ಇನ್ ನೀಟ್ UG ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೀಟ್ ಎಕ್ಸಾಮ್ ಬರೆದಿದ್ದೀರಾ ಅಂತ ಕೇಳ್ತಾಯಿದೆ. ಬರೆದಿದ್ದರೆ ಎಸ್ ಅಂತ ತೊಗೋಬೇಕು, ಬರೆದಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ. ಪ್ಲೇಸ್ ಆಫ್ ಬರ್ತ್ ಕೇಳ್ತಾ ಇದೆ. ಪ್ಲೇಸ್ ಆಫ್ ಬರ್ತ್ ನಿಮ್ಮದು ಎಲ್ಲಾಗಿದೆ, ಇಂಡಿಯಾದಲ್ಲಿ ಆಗಿದ್ರೆ ಇಂಡಿಯಾ ಅಂತ ತೊಗೊಳ್ಳಿ. ಅದನಂತರ ಸ್ಟೇಟು, ಆ್ಯಕ್ಚುಲಿ ಇದು ಹಾಕೋದು ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಟ್ವಿನ್ಸ್ ಇಲ್ಲ ಅಂದರೆ ಹಾಕೋದು ಅವಶ್ಯಕತೆ ಇಲ್ಲ. ಸ್ಟೇಟ್ ಕೇಳ್ತಾ ಇದೆ, ಅಂದರೂ ಕೂಡ ಕಂಪಲ್ಸರಿ ಇಲ್ಲ ಹಾಕೋದು, ಹಾಕ್ಲಿಕ್ಕೂ ನಡೆಯುತ್ತೆ. ಖಾಲಿ ಬಿಡೋಂಗಿಲ್ಲ ಅಂದರೆ ಡಿಸ್ಟ್ರಿಕ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸಬ್ಮಿಟ್ ಅಂತ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನೋಡಿ 9ನೇ ಸ್ಟೆಪ್ಪಿಗೆ ಬಂದಿದೆ. 9ನೇ ಸ್ಟೆಪ್ ಬಂದು ರಿಜಿಸ್ಟರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಎಮರ್ಜೆನ್ಸಿದು. ಕಂಟ್ರಿ ಕೋಡು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ನಂತರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ನಂತರ ಇಮೇಲ್ ಅಡ್ರೆಸ್ ಹಾಕ್ಕೊಳ್ಳಿ. ಇಮೇಲ್ ಅಡ್ರೆಸ್ ಹಾಕಿದ ನಂತರ ಮತ್ತೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಇಮೇಲ್ ID ಹಾಕಿದ ನಂತರ ಮೊಬೈಲ್ಗೆ ಒಂದು ನಂಬರ್ಗೆ OTP ಬಂದಿರುತ್ತೆ, ಇಮೇಲ್ ID ಕೂಡ OTP ಬಂದಿರುತ್ತೆ. ಅದನ್ನು ಕ್ಲೋಸ್ ಮಾಡಿಕೊಂಡು ಬಂದಿರುವಂಥ OTPಯನ್ನು ಎಂಟ್ರ್ ಮಾಡಬೇಕು. ಈಗ ಬಂದಿರುವಂಥ OTPಯನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಬೇಕು. ಹಾಕಿ ವೆರಿಫೈ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾವು ಒಟ್ಟು ಇವಾಗ 9 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ವಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ ನಂತರ ಇವಾಗ 10ನೇ ಸ್ಟೆಪ್ ಬಂದಿದೆ. 10ನೇ ಸ್ಟೆಪ್ ಬಂದು ಕ್ಯಾಪ್ಚರ್ ಲೈವ್ ಫೋಟೋಗ್ರಫಿ ಅಂತಿದೆ, ಅದು ಇನ್ಕಂಪ್ಲೀಟ್ ಅಂತ. ಈಗ ಲೈವ್ ಫೋಟೋವನ್ನು ಕ್ಯಾಪ್ಚರ್ ಮಾಡುವಂಥ ಸಮಯ, ಅದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಅದ ನಂತರ ಫೈನಲ್ ಸಬ್ಮಿಟನ್ನು ಮಾಡೋದಿರುತ್ತೆ. ಇವಾಗ ಫೋಟೋವನ್ನು ನಾವು ಮಾಡೋಣ. ಇವಾಗ ಕೆಳಗಡೆ ಒಂದು ಲೈವ್ ಫೋಟೋಗ್ರಫಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಲೈವ್ ಫೋಟೋಗ್ರಫಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಲೈವ್ ಫೋಟೋ ತೋರಿಸುತ್ತೆ. ಇದರ ಲೈವ್ ಫೋಟೋ ಕ್ಯಾಮ್ರಾನ ಕ್ಯಾಪ್ಚರ್ ಮಾಡಿಕೊಂಡು ಕ್ಯಾಪ್ಚರ್ ಲೈವ್ ಫೋಟೋಗ್ರಫಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಲೈವ್ ಕ್ಯಾಪ್ಚರ್ ಇವಾಗ ನಾನು ಮಾಡ್ಕೊಂಡಿದ್ದೀನಿ. ಲೈವ್ ಕ್ಯಾಪ್ಚರ್ ಆದ ನಂತರ ಇಲ್ಲಿ ಅಪ್ಲೋಡ್ ಫೋಟೋಗ್ರಫಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅಪ್ಲೋಡ್ ಆದ ನಂತರ ಯುವರ್ ಕ್ಯಾಪ್ಚರ್ಡ್ ಇಮೇಜ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಫೋಟೋ ತೋರಿಸುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ಹೆಂಗಿದೆ ಅದು ನಿಮಗೆ ತೋರಿಸುತ್ತೆ. ಈ ಲೈವ್ ಕ್ಯಾಪ್ಚರ್ ಆಗಿ ಏನು ಮಾಡ್ಕೊಂಡಿರೋ ಆ 2 ಫೋಟೋ ಕೂಡ ನಿಮಗೆ ಶೋ ಆಗುತ್ತೆ. ಶೋ ಆದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಮತ್ತೆ 2 ಆಪ್ಷನ್ ತೋರಿಸುತ್ತೆ. ನಿಮಗೆ ರೀಕ್ಯಾಪ್ಚರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ರೀಕ್ಯಾಪ್ಚರ್ ದ ಲೈವ್ ಫೋಟೋ ಅಂತಿದೆ. ಇದನ್ನು ಟಿಕ್ ಮಾಡಿಕೊಂಡ್ರೆ ನೀವು ರೀಕ್ಯಾಪ್ಚರನ್ನು ಮಾಡ್ಕೋಬೋದು. ರೀಕ್ಯಾಪ್ಚರ್ ಮಾಡ್ಕೋದು ಬೇಕಾಗಿಲ್ಲ ನಮಗೆ, ಇದೇ ಫೋಟೋ ಇರಲಿ ಅಂದರೆ ನೆಕ್ಸ್ಟ್ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನೋಡಿ 11ನೇ ಸ್ಟೆಪ್ಪಿಗೆ ಬಂದಿದೆ. 11 ಸ್ಟೆಪ್ ಬಂದು ಅಪ್ಲೋಡ್ ಡಾಕ್ಯುಮೆಂಟು. ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ಗೆ ಬಂದಿದೆ. ಇಲ್ಲಿ ನಾವು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ವಿತಿನ್ 80% ಫೇಸ್ ವಿತೌಟ್ ಮಾಸ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಒಂದು ಅಪ್ಲೋಡನ್ನು ಮಾಡಬೇಕು. ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು JPG ಫೈಲ್ ಇರಬೇಕು. ಮಿನಿಮಮ್ 10 KB, ಮ್ಯಾಕ್ಸಿಮಮ್ 200 KB ಇರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡಿ. ಅದಾದ ನಂತರ ಮತ್ತೆ ನಿಮಗೆ ಲೆಫ್ಟ್ ಥಂಬು ನೋಡಿ, ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ಸ್ ಫಿಂಗರ್ ಥಂಬ್ ಇಂಪ್ರೆಷನ್ ಅಂತ ಕೊಟ್ಟಿದ್ದಾರೆ. ಎಡಗೈ ತಂಬು ಮತ್ತು ಬಲಗೈ ತಂಬು ಎರಡನ್ನು ಒಂದು ಹಾಳೆಯಲ್ಲಿ
ತಮ್ಮ ಇಂಪ್ರೆಷನ್ ಮಾಡಬೇಕು. ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಕೂಡ ಅಷ್ಟೇ 10 ಕೆಬಿಯಿಂದ 200 ಕೆಬಿಯಲ್ಲಿ ಒಳಗಡೆ ಇದಿರಬೇಕಂತ ಕೊಟ್ಟಿದ್ದಾರೆ JPG ಫಾರ್ಮ್ಯಾಟು. ಸಿಗ್ನೇಚರ್ ಕೂಡ ಕೊಟ್ಟಿದ್ದಾರೆ. ಸಿಗ್ನೇಚರ್ ಕೂಡ ನಿಮಗೆ 10 ಕೆಬಿಯಿಂದ 100 ಕೆಬಿ ಒಳಗೆ JPG ಫಾರ್ಮ್ಯಾಟಲ್ಲಿ ಹಾಕ್ಕೊಂಡು ಸೆಲೆಕ್ಟನ್ನು ಮಾಡಿ ಅಪ್ಲೋಡನ್ನು ಮಾಡಬೇಕು. ಅದನಂತರ ಇಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟು, ಕ್ಯಾಟ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದನಂತರ 10th ಮಾರ್ಕ್ಸ್ ಶೀಟು, SLC ಮಾರ್ಕ್ಸ್ ಕಾರ್ಡನ್ನು ಕೂಡ ಅಪ್ಲೋಡನ್ನು ಮಾಡಬೇಕು. ಅದಾದ ನಂತರ ಮತ್ತೆ ನಿಮಗೆ ಅಪ್ಲೋಡ್ 10th ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ, ಮತ್ತೊಮ್ಮೆ ಕೇಳ್ತಾ ಇದೆ. ಅದನ್ನು ಕೂಡ ಮಾರ್ಕ್ಸ್ ಕಾರ್ಡನ್ನು ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಅಂತ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಲಾಸ್ಟಲ್ಲಿರುವಂಥದ್ದು ಆಧಾರ್ ಕಾರ್ಡ್ ಮಾಡಬೇಕು. ಇದು PDF ಫೈಲ್ ಕೊಟ್ಟಿದ್ದಾರೆ. 50 ಕೆಬಿಯಿಂದ 300 ಕೆಬಿ ಒಳಗಿರುವಂಥ ಆಧಾರ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ರೈಟ್ ಸೈಡಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ. ಈ ರೀತಿಯಾಗಿ ಬರಬೇಕು. ಈ ರೀತಿಯಾಗಿ ಬಂದಾಗ ಮಾತ್ರ ನಿಮಗೆ ಅಪ್ಲೋಡ್ ಆಗಿದೆ ಅಂತ ಅರ್ಥ. ನೋಡಿ, ಎಲ್ಲದಕ್ಕೂ ಬಂದಿದೆ. ನಾನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲನೂ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿ. ಸರ್ವರ್ ಬಿಜಿ ಇದೆ ಅಂತ ಅನಿಸುತ್ತೆ, ಹಾಗಾಗಿ ಸೆಷನ್ ಔಟ್ ಅಂತ ಬಂತು. ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಅಂತ ಬಂದಿದೆ. ಮತ್ತೊಮ್ಮೆ ಟ್ರೈ ಮಾಡೋಣ.